ಹಾಗೆ ವಿಸ್ತಾರವಾಗಿ ಹೇಳ್ಕೊಂಡು ಬರ್ತಾರೆ. ಈ ಜಗತ್ತೇನು ನಡೀದೆ ಅದು 12 ತಾಸು ಕತ್ಲ, 12 ತಾಸು ರಾತ್ರಿ. ಅಜ್ಞಾನ ಇದ್ರೇ ಜ್ಞಾನಕ್ಕೆ ಬೆಲೆ ಅದ. ಮತ್ತು ಜ್ಞಾನನೇ ತುಂಬಿತ್ತಂದ್ರೆ ಅಜ್ಞಾನದಕ್ಕೆ ಏನು ಬೆಲೆ ಅದ? ಜ್ಞಾನಕ್ಕೇನು ಬೆಲೆ ಅದ? ಹಾಗೆ ಅಜ್ಞಾನಿಗಳು ಜಗತ್ತದೊಳಗೆ ಇರೋವ್ರೆ. ಒಬ್ಬ ಸಂತ ಕೂತಿದ್ ಮತ್ತು ಕಟ್ಟಿ ಮೇಲೆ ಒಬ್ಬ ಸಂತ ಕೂತಿಂದ ಕಟ್ಟಿ ಮೇಲೆ ಒಬ್ಬ ಮನುಷ್ಯ ಬಂದ. ಅವ್ನಿಗೆ ಏನು ಅನ್ನಿಸ್ತಂದ್ರೆ ಅವ್ನಿಗೆ ಬೇಯ್ಬೇಕು ಅನ್ನಿಸ್ತಂತ. ಬೇಯ್ಲಿಕ್ಕೆ ಚಲೋ ಮಾಡ. ಏನು ಬೇಯಬೇಕಾಗ್ಯದ? ಎಲ್ಲ ಎಷ್ಟು ಅಕ್ಷರಗಳಿದ್ದು ಎಷ್ಟು ಬೇಗಗಳಿದ್ದು ಅಷ್ಟು ಬೇಯ್ದ. ಅವನಿಗೆ ಸುಮ್ಮನೆ ಕೂತಿದ್ದ. ಬೇಯ್ದ 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 ಬೇಸರ ಇತ್ತು ಅಂತಾರೆ ನೋಡು. ಮನ್ಯಾಗ ಹಳ್ಳ್ಯಾಗ ಏನು ಒದರ್ತೀವಿ ಅದ್ರು ಒದರಿದಕ್ಕೆ ಸಾಕಾದ ಮಕ್ಕಳು ಬಿಡ್ತಿರ್ಲಿ, ಸಾಕಾದ ಮೇಲೆ ಬಿಡ್ತಿಲ್ಲ ಅಂತಾರೆ ನೋಡು. ಹಂಗಂದ್ರೆ ಏನು ಒದರ್ತೀಯನು ಅದ್ರು? ಬೇಯ್ದ 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 ಸುಮ್ಕುತ್ತ ಇವನ್ನಂತ ಕಡೆಗೆ ಸಾಕಾಗಿ ನಾ ಎಷ್ಟು ಬೇಯ್ದ್ರೂ ಏನೂ ನನಗೊಂದು ಮಾತಲ್ಲಿಲ್ಲ, ಬೇಯಲಿಲ್ಲ, ಸಿಟ್ಟಿಗೆ ಇರಲಿಲ್ಲ. ಹೆಂಗ ಅಂತ ಕೇಳಿದಂತ. ಎಲ್ಲಿ ಬೇಯ್ದಿದೆ ಅನ್ನಂತೀವ. ಅವು ಬೇಗಳನ್ನೇ ನನಗೆ ಎತ್ತಿಲ್ಲ, ನಾ ಯಾಕೆ ತಿಳ್ಕೊಳ್ಳೇನಂತ. ಅವು ಬೇಗಳೇ ನನಗೆ ಬಡದೇ ಇಲ್ಲ ನನಗೆ, ನಾ ಯಾಕೆ ತಿಳ್ಕೊಳ್ಳೇಂದ. ಈಗ ಗಾಡಿಗೆ ಚೆಂಡು ಹೊಡೀರಿ, ಚೆಂಡು ಹೊಡೆದಿರಿ ಇಲ್ಲಿ ಸಣ್ಣವ್ರ ಹೊಡೆದಿರಿ ಮಾಸ್ಟ್ರೆ, ಏನು ಮಾಡ್ಕೋಬೋದು? ಹಂಗೆ ನೀವು ಬೇಯ್ದಿದ್ದೆಲ್ಲ ಹೊಳ್ಳಿ ನಿನಗೆ ಬರ್ತದೆ. ನೀವು ಮಾಡಿದ ಪಾಪ ಎಲ್ಲ ನಿಮಗೆ ಬರ್ತದೆ. ಹಂಗೆ ಅವ್ನು ಬೇಯ್ದಿದ್ದವ್ ಏನು ತಿಳ್ಕೊಳ್ಳಿಲ್ಲ. ಅವ್ನು ಸೀದಾ ಅವನ ಬೆಲೆ ಹೋದು, ಬೇಯ್ದವನ ಬೆಲೆ. ಅದಕ್ಕೆ ಅವ್ರ ಮಹಾತ್ಮರು ಹೇಳಿದರು, ಬೇಯಿಸ್ಕೊಂಡವನಿಗೆ ಪುಣ್ಯ ಬಂತು ಅಂತ. ಅದಕ್ಕೆ ಒಂದು ಶಬ್ದವನ್ನು ಬಳಸ್ಯಾರ. ಹಂದಿ ಇರಬೇಕು ಕೇರಿ ಒಳಗೆ, ನಿಂದಕರಿರಬೇಕು ಓಣಿ ಒಳಗೆ. ಹಂದಿ ಇರಬೇಕು ಕೇರಿ ಒಳಗೆ, ನಿಂದಕರಿರಬೇಕು ಓಣಿ ಒಳಗೆ. ನಿಂದಕರಿಗೆ ಮುಂಜಾನೆದ್ದು ಕೈ ಮುಗಿಬೇಕಂತ ಮುತ್ತೆ ಮಡಿಯೊಳಗೆ ಹೇಳ್ತಾ ನೋಡ್ರಿ. ನಿಂದಕರ ಓಣಿಯೊಳಗೆ ಮನಿ ಮಾಡಬೇಕಂತ. ಮನಿ ಯಾಕೆ ಮಾಡ್ಬೇಕಂದ್ರೆ ಭಾಳ ಪಾಪ ಮಾಡಿದವ್ರು ಮುದ್ದಾಮ ಹೋಗಿ ಅಲ್ಲಿ ಮನಿ ಮಾಡಬೇಕು. ಪಾಪ ಮಾಡಿದವ್ರಿಗೆ ಸಾಬೂನು ಹಚ್ಚಿ ತೊಳೆದ್ರೆ ಹೋಗಂಗಿಲ್ಲ, ಅದು ಶಾಂಪೂ ಹಚ್ಚಿ ತೊಳೆದ್ರೆ ಹೋಗಂಗಿಲ್ಲ, ಲಾಗ ಹೊಡೆದ್ರೆ ಹೋಗಂಗಿಲ್ಲ. 3 ಪಾಪಗಳದಾವ: ಸಂಚಿತ, ಆಗಾಮಿ, ಪ್ರಾರಬ್ಧ. 3 ಕರ್ಮಗಳದಾವ, 3 ಪಾಪಗಳದಾವ. ಸಂಚಿತ ಆಗಾಮಿ ಕರ್ಮಗಳು ಸತ್ಪುರುಷರ ಸವಾಸ, ಧ್ಯಾನ ಮಾಡೋದು, ಭಗವಂತನ ಧ್ಯಾನ ಮಾಡೋದು, ಯಾತ್ರಾ ಕ್ಷೇತ್ರ ಮಾಡೋದು, ದಾಸೋಹ ಮಾಡೋದು, ಕಸ ಹೊಡೆಯೋದು ಹಿಡ್ಕೊಂಡು ಪುಣ್ಯಾತ್ಮರ ಆಶ್ರಮದಾಗ ದುಡಿಯೋದು, ಗಿಡಗಳು ಹಚ್ಚೋದು, ಗೋಗಳಿಗೆ ಅನ್ನ ನೀರು ಕೊಡೋದು, ಎಲ್ಲ ಮಾಡುವ ಪುಣ್ಯನಿಂದ ಮಾರ್ವಾಡಿಯವ್ರು ಬರ್ತಾರೆ. ಇಲ್ಲಿ ಕಿರಾಣಿ ಅಂಗಡಿ ಇಟ್ಟಾರೆ ನೋಡ್ರಿ, ಟೈಮೆ ಅದಾವ ಇಲ್ಲ ಅಂಗಡಿಗೆ ಹೋಗ್ತಿರಲಿಲ್ಲ ವ್ಯಾಪಾರ ಮಾಡೋಕ್ಕೆ. ಅವರೆಲ್ಲ ಪ್ರತಿ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಆಕಳಿಗೆ ಬೆಲ್ಲ ಏನೇನೋ ತಂದು ಗೋಧಿ ನುಚ್ಚ ತಿನ್ನಿಸ್ತಾರೆ. ನೀವು ಒಂದಾರು ತಿನ್ಸಿರಿ? ಒಂದಿನಾರ ಆಕಳಿಗೆ ಎಂದಾರು ತಿನ್ಸಿರಿ? ನಿಮ್ಮನೇನ ಆಕಳುಗಳಿಗೆ ತಿನ್ಸಲ್ಲ, ಮದ್ದೆ ಆಕಳಿಗೆ ತಿನ್ನಿಸ್ತಾರೆ. ಅವ್ರು ಪ್ರತಿ ಅಮಾವಾಸ್ಯೆಗೆ, ಹುಣ್ಣಿಮೆಗೆ 15 ದಿನಕ್ಕೊಮ್ಮೆ ಬಂದು ತಿನ್ನಿಸ್ತಾರೆ. ಪುಣ್ಯ ಇವೆಲ್ಲ ಮಾಡೋದ್ರಿಂದ ಹೋಗ್ತಾವ, ಪ್ರಾರಬ್ಧ ಕರ್ಮ ಹೋಗಂಗಿಲ್ಲ. ಅದು ಮಸಿ ಅರಿಬಿ ನೋಡ್ರಿ ಅಲ್ಲ ತಿಕ್ಕ್ರಿ ಸಾಬಾನು ಹಚ್ಚಿ ಹೋಗ್ತದ ನೋಡ್ರಿ. ಯಾಕ್ರಿ? ಹಂಗೆ ಕರ್ಮ ಹೋಗಂಗಿಲ್ಲದು. ಮತ್ತು ಮುಂದೆ ಪಾಪ ಜನ್ಮಾಂತರಕ್ಕೆ ಹೋಗ್ತದದು. ಮಾಡೋ ಕರ್ಮ ನಾವು ಭೋಗಿಸ್ಬೇಕಂತ ನೋಡು. ಹಣೆ ಬರೆದಿದ್ದು ಹರಿಹರಿಗೆ ತಪ್ಪಿಲ್ಲ ಅಂತ ಒಂದು ಸಹಜ ಅವೆಲ್ಲ ಮಾತುಗಳು. ಹಳ್ಳಿ ಒಳಗೆ ನಾವೆಲ್ಲ ಸಹಜ ಮಾತು ಬರ್ತಾವು. ಹರಿಹರಿಗೆ ತಪ್ಪಿಲ್ಲ ಅಂತ ಕಡ್ಕೊಂಡು ಬಿಡಿಯೊಳಪ್ಪ ಭಾಳ ಚಂದ ಹೇಳ.
ಎಷ್ಟು ಅದ್ಭುತ ಜ್ಞಾನಿ ರೀ ಅವ. ಎಷ್ಟು ಪುಣ್ಯ ಮಾಡಿರ್ಬೇಕು ಈ ಊರು. ಹರಿಹರ ಬ್ರಹ್ಮಗದ ಹೋಗದ ರಾಡ್ಯತ್ತ ಅದು ನೋಡಿ ಹೆಂಗಂತ. ಅಷ್ಟು ಅದ್ಭುತ ಮಾತುಗಳು, ಎಷ್ಟು ಧೈರ್ಯ, ಎಷ್ಟು ದಿಟ್ಟತನ ಇರ್ಬೇಕು ಅವನ ಬಲ್ಲಿ. ಅವನ್ನ ನೋಡಿದವನೇ ಮುಕ್ತ. ಮಡಿವಾಳಪ್ಪನ ಯಾರು ನೋಡ್ಯಾರ ಅವರೇ ಮುಕ್ತರು. ನಾವು ಯಾರು ನೋಡಿಲ್ಲ, ನಾವು ಹಿರೇಮುತ್ತೆ ನೋಡಿದವರೇ ಮುಕ್ತರು. ಅವ ಕಣ್ಣಿಗೆ ಹಂಗೆ ಕಾಣಿಸ್ತಿದ್ದ, ಆದ್ರೆ ಅವನ ಬಲ್ಲಿ ಭಾಳ ದೊಡ್ಡ ತಪಸ್ಸದ ಶಕ್ತಿ ಇತ್ತು. ಈ ಪೀಠಕ್ಕೆ ಯಾರು ಕುಂದಿರ್ತಾರ ಅದರೊಳಗೆ ಒಂದು ಶಕ್ತಿ ತುಂಬ್ತಾನೆ ಮಡಿವಾಳಪ್ಪ. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ಒಬ್ಬ ಗಂಡ ಹೆಂಡತಿ ಅಂತ ತಿಳ್ಕೊಳ್ರಿ. ಹೆಂಡತಿಗೆ ಬೇಯ್ದ್ರೆ ಗಂಡಕ್ಕೆ ಸಿಟ್ಟು ಬರ್ತದೆ. ಯಾಕ್ರಿ ಬಸ್ಸು ಮಕ್ಕಳಿಗೆ ಬೇಯ್ದ್ರೆ ಸುಮ್ ಕುಂದಿರ್ತೀಯ ನೀನು? ಸುಮ್ ಕುಂದಿರ್ತಿ? ಗಂಡಿಗೆ ಬೇಯ್ದ್ರೆ ಹೆಂಡತಿ ಸುಮ್ ಕುಂದಿರ್ತಾಳ? ಹಂಗೆ ಯಾರು ಅಧಿಪತಿ ಹರ ಅವನಿಗೆಲ್ಲ ಚಿಂತಿದ, ಅವ ಕಯ ಅವನಿ. ಈ ಉದಾಹರಣೆ ಒಂದಿದು ಸಣ್ಣದೊಂದು ಉದಾಹರಣೆ. ಯಾಕ್ರಿ ಶಾಸ್ತ್ರಿಗಳು? ಹಾಂ, ಕರೆಕ್ಟ್ ಅದಿಲ್ಲ? ಹಂಗೆ ಇವತ್ತು ಶಾಸ್ತ್ರಿಗಳು ಹೇಳಿದರು, ಗುರುವಿನಕ್ಕಿಂತಲೂ ಶಿಷ್ಯ ಶ್ರೇಷ್ಠ ಇರ್ತಾರಂತ. ಮಾಂತನಕ್ಕಿಂತ ಮಡಿವಾಳಪ್ಪ ಭಾಳ ದೊಡ್ಡ ಶ್ರೇಷ್ಠ. ಆದ್ರೆ ಇರ್ಬೇಕು, ಆಶೀರ್ವಾದ ಮಾಡಿರ್ಬೇಕು, ಆದ್ರೆ ಅವನು ದೊಡ್ಡ ಶ್ರೇಷ್ಠ. ರಾಮಕೃಷ್ಣ ಪರಮಹಂಸರಿಗಿಂತಲೂ ಸ್ವಾಮಿ ವಿವೇಕಾನಂದರು ಭಾಳ ಶ್ರೇಷ್ಠರು. ಲೋಕಕ್ಕೆ ಜ್ಞಾನಕ್ಕೆ ದೊಡ್ಡವ್ರು ಇರ್ಬೋದು, ಲೋಕಕ್ಕೆ ಭಾಳ ದೊಡ್ಡವ. ಶರಣಬಸಪ್ಪ ಭಾಳ ದೊಡ್ಡವ. ಮರಳಾರಾಧ್ಯರು, ಕಲಿಕೇರಿ ಮರಳಾರಾಧ್ಯರು ಗುರುಗಳು. ಅವನ ಗುರು ಅವನ ಆಶೀರ್ವಾದ ಮಾಡ್ಯಾನ. ಹಂಗೆ ಗೋರಖನಾಥ ಅಂತ ಇಲ್ಲಿ ಗೋರಖ್ಪುರ ಅಂತ ಬರ್ತದೆ. ಕಾಶಿಯಿಂದ 300 ಕಿಲೋಮೀಟರ್ ಅದು. ನಾವು ಹೋಗಿವಲ್ಲ. ಈಗ ಯೋಗಿ ಆದಿತ್ಯನಾಥ್ ಅಂಥೇಳಿ ಮುಖ್ಯಮಂತ್ರಿ ಏನಲ್ಲ ಉತ್ತರ ಪ್ರದೇಶದ, ನೋಡ್ರಿ ನೀವೆಲ್ಲ, ಬೋಡೋಜರ್ ಮುಖ್ಯಮಂತ್ರಿ. ಅದೇ ಮಠದ ನಿಯಮ. ಸನ್ಯಾಸಿ ನಮ್ಮಂಗೆ ಸನ್ಯಾಸಿ ಮುಖ್ಯಮಂತ್ರಿ ಆಗ್ಯಾನ. 4 ಸಲ MP ಆಗ್ಯಾನ, 2 ಸಲ ಮುಖ್ಯಮಂತ್ರಿ ಆಗ್ಯಾನ. ಭಾಳ ನಿಷ್ಠೂರ. ಅವ ಹೇಳ್ಯಾನ, ನನಗೊಂದು ಸುಟ್ಕೇಸ 4 ಜೋಡಿ ಬಟ್ಟೆ ಅವತ್ತೆ. ಅವ ಏನು ಹೇಳ್ಯಾನ, ನಂದೊಂದು ಸುಟ್ಕೇಸ 4 ಜೋಡಿ ಬಟ್ಟೆ ಅಷ್ಟೇ ನನ್ನ. ಅದ್ಭುತ ಮುಖ್ಯಮಂತ್ರಿ, ಅದ್ಭುತ ಪ್ರಧಾನಮಂತ್ರಿ. ನಾವು ಈ ಪಕ್ಷ ಭೇದ ಅಂತ ಹೇಳಂಗಿಲ್ಲ, ಮಾಡುವ ಸಾಧನೆ ಭಾಳ ದೊಡ್ಡ. ಗುರು ಶಿಷ್ಯ ಇಬ್ಬರು ಕೂಡ ಸಂಚಾರ ಮಾಡ್ಕೊತ ಹೊರಟಿದ್ರು. ಹಿರೇಮುತ್ತೆ ಇದ್ದಾಗ ನಮ್ಮ ದತ್ತಪ್ಪ ಮಹಾರಾಜ ಅವರು ತಿರುಗಾಡ್ತಿದ್ರ ಕಡೆ ಎಲ್ಲ ಕರ್ಕೊಂಡು ಹೋಗೋ. ಮುತ್ತೆ ಇಬ್ಬರು, ಮುತ್ತೆ ಕುದುರೆ ಮೇಲೆ ಕುಂತು ಹೋಗೋದು, ಇವ್ರು ಹಿಂದೆ ಹೋಗೋದು. ಹಂದಿಗನೂರ, ಕೋರ್ವಾರ, ಯಲಗೋಡ, ಚಬನೂರ ಕಡೆಲ್ಲ ತನಗಾಗಿ, ಮತ್ತು ವರಿವಿ, ವಸ್ತಾರಿ, ಕರ್ಕಳ್ಳಿ, ತನಗೆ ಎಲ್ಲಿ ಇರ್ಬೇಕು ಅನ್ನಿಸ್ತದೆ ಅಲ್ಲಿ ಮುತ್ತೆ ಇದ್ದು 2 ದಿನ 15 ದಿನ ಇದ್ದಕ್ಕೆ ಅಮಾವಾಸ್ಯೆ 2 ದಿನ ಎಲ್ಲಕ್ಕೆ ಬರೋಣ. ಆರಾಮ್ ನಿಶ್ಚುಂಚ ಪುರುಷ. ನಮ್ಮಂಗೆ ಬೆಳಗನ ಚಂತ ಅಂತ ತಿರುಗಾಡ್ತೀನಿ ನಾನು. ಒಂದಿನ ನಾವು ಯಾರು ಮಠದಾಗೂ ಇರಲ್ಲ, ಯಾವ ಕಾರ್ಯಕ್ರಮದಾಗ ಇರಲ್ಲ, ಊರಿಗೆ ಬರ್ತೀವಿ ನಾವು. ಅವ್ರು ಏನು ನಿಶ್ಚಿಂತ ಪುರುಷ, ಮಠ ಬೀಳಲ್ದಕ್ಕ ಹೇಳಲ್ದಕ್ಕ ಅವಿಗೆ ಆರಾಮ. ಗುಡುವಿಗೆ ಏನದರಿ ನಮಗೆ ಧ್ಯಾನ, ಗುರು ಧ್ಯಾನದೊಳಗೆ ಬಹುಮಾನದ ಆರಾಮ ಇರ್ತಿದ್ದ. ಇಬ್ಬರು ಕಲ್ತು ಹೊಂಟಿದ್ರು, ಸಂಚಾರ ಮಾಡ್ಕೊಂತ ಹೊಂಟಿದ್ರು. ಸೂರ್ಯ ಮುಗಿದಲ್ಲಿ ಮಕ್ಕ ಮಾಡೋದು. ಅದು ಹನುಮಂತೇರ ಗುಡಿ ಹಾಕಿರ್ಲಕ್ಕ, ಬಸವಣ್ಣನ ಗುಡಿ ಹಾಕಿರ್ಲಕ್ಕ, ದ್ಯಾಮವ್ವನ ಗುಡಿ ಹಾಕಿರ್ಲಕ್ಕ, ಮರಗಮ್ಮನ ಗುಡಿ ಹಾಕಿರ್ಲಕ್ಕ. ಆ ಊರಾಗ ಆರಾಮ ಭಿಕ್ಷಾ ಮಾಡ್ಕೊಂಬಂದ್ರನ ಉಂಡ್ರನ ಅಲ್ಲೇ ನೀರು, ಬಾಯಿ ನೀರು, ಅವೇನು ಬೋರಪ್ಪಾರ ಏನಿತ್ತಲ್ಲ, ಬಾಯಿ ನೀರು ತಂದ್ರನ ಕುಡಿದ್ರನ ಆರಾಮ ಮುಕ್ಕೊಂಡ್ರಂದ್ರೆ ಯಾರು ಮತ್ತೆ ಮುಂದಿನ ಊರಿಗೆ ಹೋಗೋದು. ಹಾಗೆ ಯಾರ ಚಲೋ ಮಾತು ಕೇಳಿದ್ರೆ ಹೇಳೋದು, ಇಲ್ಲ ಮುಂದಿನ ಊರಿಗೂ. ಹೀಗೆ ಹೋಗ್ತಾ 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 ಅವ್ರ ಶಿಷ್ಯರ ಮನೆಗೆ ಹೋಗ್ತಿದ್ರು. ಶಿಷ್ಯರು ತಿರ್ತಾರೆ, ಶಿಷ್ಯರ ಮನೆಗೆ ಹೋಗ್ತಿದ್ರು, ಅಲ್ಲಿ ಇರ್ತಿದ್ರು, ಒಂದು ಊಟ ಮಾಡ್ತಿದ್ರು, ಮತ್ತು ಮುನ್ನೂರಿಗೆ ಹೋಗ್ತಿದ್ರು. ಒಬ್ಬ ದೊಡ್ಡ ಶಿಷ್ಯಮಾಗ ಸಿಕ್ಕ ನಮ್ಮ ಚೌಧರಿ ಅಂತವ್ರು. ಅವ್ರ ಮನೆಗೆ ಹೋದಗಳೇ ಅಪ್ಪ ಭಾಳ ವರ್ಷ ಆಯಿತು, ನಮ್ಮ ಮನೆಗೆ 12 ವರ್ಷ ಆಯಿತು ಬರಲಾರ್ದು, ಇವತ್ತು ಬಂದಿದ್ದೆಪ್ಪ, 2 ದಿನ ಇರುವಂದ್ರು. 2 ದಿನ ಇರು ನಮ್ಮ ಮನ್ಯಾಗ ಪೂಜೆ ಮಾಡ್ಕೊಂಡು ಆರಾಮಿರಪ್ಪ ಅಂಥೇಳಿ ಎಲ್ಲ ವ್ಯವಸ್ಥೆ ಮಾಡಿದರು. ಕೊಂಡ ತಿಂದ 2 ದಿನ ಇದ್ದ. ಗುರುಗಳಿಗೆ ಮನ್ಯಾಗ, ದೇವ್ರ ಮನ್ಯಾಗ ಕರೆದು 25 ತೊಲಿದೊಂದು ಲಾಟ್ ಬಂಗಾರ ಲಾಟ್ ಕೊಟ್ಬಿಟ್ನಂತ. ಏನು
ಒಂದು 25 ತೊಲಿದು ಬಂಗಾರ ಕೊಟ್ಟು ಜೋಳಿಗೆ ಹಾಕ್ಬೇಕಂತ. ಯಪ್ಪ ಒಯ್ದು ಹಾಕ್ಕೊಂಡು ಆರಾಮ್ ಗುರುಗಳು ಹೊಂಟರು. ಶಿಷ್ಯ ಹಿಂದಿದ್ದ, ಬ್ಯಾಗ್ ಅವು ಹಿಡ್ಕೊಂಡಿದ್ದ. ಎಲ್ಲಿ ಹಳ್ಳ ಸಿಗ್ತದೆ ಜಳಕ ಮಾಡೋದು, ಬಾಯಿ ಸಿಗ್ತದೆ ಜಳಕ ಮಾಡೋದು, ಭಕ್ತರು ಕೊಟ್ಟು ಪ್ರಸಾದ ಊಟ ಮಾಡೋದು, ಮತ್ತು ಹೋಗೋದು. ಹಾಗೆ ರಾತ್ರಿ ಆದ್ರೂ ಊರು ಸಮೀಪ ಇರಲಿಲ್ಲ ಅಂದ್ರೆ ಹೋಗಿ ಬರೋದು. ಒಂದು ಸ್ವಲ್ಪ ಹೋಗೋದ್ರೊಳಗೆ ಊರುಗಳು ದೂರ ಇರ್ತಾವೆ, ಸ್ವಲ್ಪ ನಸಕ ಆಗ್ತದೆ. ಹೋಗೋದ್ರೊಳಗೆ ನೀವು ಗುರುಗಳೇನವ್ರ ಹತ್ರ ಇನ್ನೂ ಹತ್ತಿರಕ್ಕಾಗಿ ಒಂದು ಊರು ಯಾವ್ದಾದ್ರು ಸಿಕ್ತಂದ್ರೆ ಇಲ್ಲೇ ಇರಾಮನೋ ಅಂತ. ಹಿಂಗೆ 4-5 ಊರು ಹಿಂಗೆ ಆಯಿತು. ನಮ್ಮ ಮುತ್ತರು ಇಷ್ಟು ದಿನ ಗುರುಗಳು ಸೂರ್ಯ ಮುಳುಗನಲ್ಲಿ ರಾತ್ರಿ ಆಗಲಕ್ಕೆ ನಡ್ಕೊತಿ ಹೋಗ್ತಿದ್ದೆವು. ಈಗ ಸೂರ್ಯ ಮುಳುಗ ದಿನ ತಡ ಇರ್ಲಕ್ಕಾಗಿ ಇಲ್ಲೇ ಇರಾಮಂತಾರೆ. ಯಾಕತ್ತಾರ ಅಂತೇಳಿ ಅವ್ನು ಚಿಂತೆ ಆಯ್ತು ಅವನಿಗೆ, ಶಿಷ್ಯನಿಗೆ ಏನು ಚಿಂತೆ ಆಯಿತು, ಯಾಕೆ ನಮ್ಮ ಗುರುಗಳು ಇಷ್ಟು ದಿನ ಅಂದಿಲ್ಲ, ಈಗ ಇನ್ನು ಸೂರ್ಯ ಇನ್ನೂ ಮುಳುಗಿಲ್ಲ, ಇಲ್ಲೇ ಇರಾಮ ಅಂತಾರೆ ಯಾಕೆ ಅಂಥೇಳಿ ಒಂದಿನ ಹೋಗಿ ನೋಡ್ಯಾನ. ಸಂಶಯ ಬಂದದ ನಿಮಗೆ, ಯಾಕೆ ನಮ್ಮ ಗುರುಗಳಿಗೇನ ಸ್ವಲ್ಪ ನೋಡ್ಯಾನ. ಹೊಳೆ ದಂಡಿಗೆ ಕೂತಾರಿಬ್ರು. ಹೋಗಿ ಗುರುಗಳು ಶೌಚಾಲಯಕ್ಕೆ ಹೋಗ್ಯಾರ, ಹೊರಗೆ ಶೌಚಾಲಯಕ್ಕೆ ಹೋಗ್ಯಾರ. ಇವ್ ಶಿಷ್ಯ ಅಲ್ಲೇ ಕಾಯ್ಕೊತ್ ಕೂತಾರ, ಬ್ಯಾಗ ಅವು ಚೋಳಿಗೆ ಹಿಂಗೆ ತೆಗೆದು ನೋಡ್ಯಾನ. ಬಂಗಾರ ಲಾಟ್ ಎಷ್ಟು ದೊಡ್ಡ ನೋಡ್ದ. ಯಪ್ಪ ಇದೇ ದೇವ್ ಅನಿಸಿದ್ ನಮ್ಮ ಮುತ್ತೆಗಂತ ಅನ್ನಿಸ್ತದೆ. ಅಮರೇಶ, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ಎಡ್ರಾಗ ಗೊತ್ತೇ ನೋಡು. ಯಾರು ಹೋಗ್ತೀರಿ ಕೈ ಹತ್ತ ನೋಡೋಣ. 1 ಲಕ್ಷ 2 ಲಕ್ಷ ರೂಪಾಯಿ ಗಿಸದಾಗ ಕೊಟ್ಟು ಕಳಿಸ್ತೀನಿ, ಎಡ್ರಾಗ ಹೋಗಿ ಕೊಟ್ಟು ಬಂದ್ರೆ ಹೆಂಗೆ ಮಾಡ್ತೀನಿ ನೋಡಿದ್ರೆ, ಈ ಕಡೆ ಹಿಂದೊಮ್ಮೆ ನೋಡೋದು ಮುಂದೊಮ್ಮೆ ನೋಡೋದು. ಈ ಬಸ್ಸಿನಾಗ ರೊಕ್ಕ ಹೊಡಿತಿದ್ರು ಅವಾಗ. ಅವ್ರಿಗೆ ಅಡ್ತಿನಿಂದ ರೊಕ್ಕ ತೊಗೊಂಬರಾಗ ಹೌದವ್ರು ಮಾಡ್ತಾವೆ. ರೊಕ್ಕ ಇತ್ತಂದ್ರೆ ಸುಮ್ ಕುಂದ್ರೆ ಬಿಡೋಲ್ಲ ಅದು. ಹಿಂಗೆ ನೋಡೋದು, ಬ್ಯಾಗ್ ನೋಡೋದು, ಹಿಂಗೆ ಅವ್ರು ಕಾಡ್ರೆ ಗೊತ್ತಾಗ್ತದೆ ಹಿಂಗೆ ಮೇಲೆ ರೊಕ್ಕ ಅಂತ. ಹಂಗದು ಬಂಗಾರ ಲಾಟ ಮುತ್ತೆ ಬರೋದ್ರಿಗೆ ಹಿಂಗೆ ಒಗದು ಬಿಟ್ಟಪ್ಪ ನದ್ಯಾಗ. ಬಂಗಾರ ಲಾಟ ಒಗದು ಬಿಟ್ಟು ನೇರ ಹೋಗೋದು, ಮತ್ತೆ ಸಿಗಂಗತ್ತೇಳಿ ಒಗದು ಆರಾಮ್ ಮುತ್ತೆ ಜೋಳಿಗೆ ಮುಚ್ಚಿ ಗಂಟು ಕಟ್ಟಿಟ್ಟ. ಚಂದ ಊಟ ಮಾಡಿದ್ರು, ಬುತ್ತಿ ತೊಗೊಂಬಂದಿದ್ದ, ಪೂಜೆ ಮಾಡ್ಕೊಂಡು ಊಟ ಮಾಡಿ ಹೊಂಟ್ರು. ಹೊಣ್ಣನ 3 ಊರಿನ ಸೂರ್ಯ ಮುಳೋದಿನ ಇತ್ತು. ಇನ್ನು ಮುಂದೆ ಒಂದು ಊರು ಹತ್ತು. ಇಲ್ಲೇ ಇರಾಮಂದ ಅಣ್ಣ ಇರಾಮಂದ ಇದ್ರು. ಮತ್ತು 3 ಊರಿಗೆ ಹೋದ್ರು. ಇವು ಶಿಶುಮಗ ಹೊರಗೆ ಹೋಗಿದ್ದ. ಗುರುಗಳು ತೆಗೆದು ನೋಡಿದ್ರಿ ಇವು ಜೋಳಿಗೆ ಏನಿತ್ತಿದ್ರು. ಗೋರಖನಾಥ ಅಂದ, ಯಾಕಪ್ಪ ಮತ್ತು ಇಲ್ಲಿ ಶಿಶುಮಗ ಒಂದು ಬಂಗಾರ ಕೊಟ್ಟಿದ್ನು, ಎದಕ್ಕೆಪ್ಪ ಅಂದ. ಊಟಕ್ಕೆ ಹೊಟ್ಟಿಗೆ ಊಟ ಹಾಕ್ತಾರೆ, ಬಟ್ಟೆ ಹರಿದ್ರೆ ಬಟ್ಟೆ ಕೊಡ್ತಾರೆ, ಮನೆಗೆ ಹೋದ್ರೆ ಮಂಚದ ಮೇಲೆ ಮನಗಿಸ್ತಾರೆ, ಕಾಲು ಒತ್ತಾರೆ, ಎಣ್ಣೆ ಹಚ್ತಾರೆ. ಮತ್ತು ಮುಂದಿನ ಊರಿಗೆ ಹೋಗಕ್ಕೆ ನಮ್ಗೆ ಅವಕಾಶ ಅದ, ಯಾಕೆ ಚಿಂತೆ ಅಂದ. ಇಲ್ಲೋಪ ಬೇಕಾಗ್ತದಂದ. ನಿನಗೆ ಇಷ್ಟು ದಿನ ಅದಕ್ಕೆ ಇದು ಅಂಜಿಕೆ ಹಚ್ಚಿದ್ದು ಅಂದ. ಅದಕ್ಕೆ ಅದು ನಿನಗೆ ಅಂಜಿಕೆ ಬರ್ತದೆ ದೆವ್ವ ಅಂತೇಳಿ ಒಗೆದ್ಬಿಟ್ಟು ನೋಡ್ಕಲ್ಲಿ ನೀರಾಗ ಅನ್ನತ್ತ. ತಪ್ಪು ಮಾಡ್ದೆಪ್ಪ ನೀ ಅನ್ನತ್ತ. ಬೇಕಾಗ್ತಿತ್ತೋಪ ಅನ್ನತ್ತ. ಎಲ್ಲರಿಗೂ ವ್ಯಾಮೋದ ಬಿಡಂಗಿಲ್ಲ ಅದು. ಭಾಳ ಕೋಡಿ ರೊಕ್ಕ, ಭಾಳ ಕೋಡಿ. ಯಾರಿಗೆ ಬಿಟ್ಟದ ಹೇಳ್ರಿ ಮಾಯಿ ಯಾರಿಗೆ ಬಿಟ್ಟದ ಹೇಳ್ರಿ. ನನಗೂ ಹುಚ್ಚದ, ಎಲ್ಲರಿಗೂ ಹುಚ್ಚದ. ಜಗತ್ತು ಹುಚ್ಚು ಮಾಡ್ಯದ ಅದು. ಬಂಗಾರ, ರೊಕ್ಕ, ರೂಪಾಯಿ, ಆಸ್ತಿ ಎಲ್ಲರಿಗೂ ಹುಚ್ಚು ಮಾಡ್ಯದ. ಇಲ್ಲಪ್ಪ ಬಿಡು ಬೇಕನ್ನಿನ್ಗೆ ಅನ್ನತ್ತ. ಏನು ಮಾಡೋದಪ್ಪ ಅನ್ನತ್ತ. ಬಾಯಾಗ ಹೊಳೆ ನೀರು ತಂದು ಬಾಯಾಗ ಹಾಕ್ಕೊಂಡು ಒಂದು ಇಂಥ ಕಲ್ಲು ಮೇಲೆ ಉಗುಳಿದ್ನತ್ತವ ಶಿಷ್ಯ. ಯಾರು? ಗೋರಖನಾಥ. ಅದು ಇಂಥ ಗುಂಡಗಲ್ ಮೇಲೆ ತಂದು ಉಗುಳಿಬಿಟ್ಟ. ಗುಂಡಗಲ್ಲೇ ಬಂಗಾರ ಆಗಿಬಿಡ್ತದೆ. ಯಪ್ಪ ಬಂಗಾರ ಬಿಡ್ತಿದ್ದೆಲ್ಲ ಒಯ್ ಇಲ್ಲ ಹೊತ್ಕೊಂಡು ಹೆಂಗೆ ಹೊತ್ಕೊಂಡಂತ ಹುಡುಗಲ್ ಈಗ ನಮಸ್ಕಾರ ಮಾಡೋದು. ನೀನೇ ದೊಡ್ಡಪ್ಪೋ ನಡಿ ಅಂದ. ಹೆಂಗಿರ್ತದೆ ನೋಡಿ ಮಡಿವಾಳಪ್ಪ. ಹಂಗೆ ಮಾಂತನ ಶಿಷ್ಯ ಮಡಿವಾಳಪ್ಪ ಬಂಗಾರದ ಗುಡ್ಡ ಮಾಡ್ದ. ಚಿಣಿಮಿಗೇರಿ ಬಂಗಾರದ ಗುಡ್ಡ, ಚಿನ್ನದ ಗುಡ್ಡದ ಮಾಂತ ಯೋಗಿ ಅಂದ. ಎಷ್ಟು ಚೆನ್ನಾಗಿ ಅವನ ಬಲ್ಲಿ ಏನು ಬೇಡ್ಕೊಳಕ್ಕಿಲ್ಲ, ಏನು ಕೊಡ್ಲಕ್ಕಿಲ್ಲ. ಮಾಂತನ ಗುಡ್ಡದಾಗ, ಮಡಿವಾಳಪ್ಪನ ಗುಡ್ಡದಾಗ ಏನು ಕೊಡ್ಲಕ್ಕಿಲ್ಲ. ಎಷ್ಟು ಮಾತು ಅದ ನೋಡ್ರಿ ಅವನು.
ಅಂಥ ಮಡಿವಾಳಪ್ಪನ ಪಡ್ಕೊಂಡದ್ದು ನೀವು ಬಹಳ ಧನ್ಯರು ಅಂತ ಹೇಳ್ತಾ, ಶರಣರ ಬಹಳ ಅದ್ಭುತವಾದಂಥ ಶಕ್ತಿ ಅದ. ಮೋಳಿಗೆ ಮಾರಯ್ಯ ಬಸವಣ್ಣ ಸಾವ್ಕಾರಲ್ಲ ಅಂತೇಳಿ ಬಂಗಾರದು ಚಿಣಿ ತಂದು ಕೊಟ್ಟು, ಹೌದಿಲ್ಲ, ತಿರಸ್ಕಾರ ಮಾಡಿದ್ರು. ನಾನು ಎಲ್ಲ ಸಂಪತ್ತು ಬಂಗಾರ ಎಲ್ಲ ತ್ಯಾಗ ಮಾಡಿ ಬಿಟ್ಟು ಬಂದೀನಿ. ಮತ್ತು ಇಲ್ಲಿ ಬಂದ್ರೂ ಅದೇ ಮಠಕ್ಕೆ ಬಂದ್ರೂ ಮಂದಿ ಚಿಂತನೆ ಮಾಡೋದು, ಮಠದಾಗ ಬಂದ್ರೂ ಮಂದಿದೇ ಆಡ್ಕೊಳ್ಳೋದು, ಮಠದಾಗ ಬಂದ್ರೂ ಮುತ್ತೆಂದೇ ಆಡ್ಕೊಳ್ಳೋದು. ಮತ್ತೊಂದು ಇನ್ನು ಅಲ್ಲಿ ಮದರಗಡೆ ಮಾಡೋ ಊರಾಗ ಮಾಡೇ ಬಂದಿದ್ದು ತಿಪ್ಪಲ. ಇಲ್ಲಿ ಬಂದ್ರೂ ಅದೇ ಮಾಡಬಾರ್ದು. ಸ್ವಚ್ಛಾಗಿ ಹೋಗ್ಬೇಕು, ಕಾಲಿಡೋದು ಸ್ವಚ್ಛ ಆಗಬೇಕು, ಹೊರಗೆ ಹೋಗೋದು ಸ್ವಚ್ಛ ಇರಬೇಕು. CC ಕ್ಯಾಮ್ರಾ ಬಂದ ಗೊತ್ತಲ್ಲ ನಿಮಗೆ? ಗೊತ್ತಾಗ್ತದೆ ನಿಮ್ಗೆ ಏನು ಮಾಡಿರುತ್ತೆ. ನಾವು ಕುಂದಿರ್ಸಿ CC ಕ್ಯಾಮ್ರಲ್ಲಿ ನಮ್ಮ ಹಣೆ ಬರೋ ಗೊತ್ತಾಗ್ತದೆ. ಅದಕ್ಕೆ ಅದು CC ಕ್ಯಾಮ್ರಾ ಇದ್ದಂಗೆ ಗದ್ದಿಗ್ಯಾಗ ಅಲ್ಲಿ ಅದಲ್ಲ CC ಕ್ಯಾಮ್ರಾ. ಮುತ್ತೆ ನೀವು ಬರಾಗ ತಲವಾಗದಾಗ ನೋಡ್ತಾನೆ. ಹಿಂಗೆ ನೋಡಿಲ್ಲ ಅನ್ಬೇಡ್ರಿ, 2-4 ಕಣ್ಣು ಅವನಿಗೆ ನೋಡಕ್ಕೆ 3, ಒಬ್ಬವ್ರಿಗೆ 3 ಅವ ನೋಡ್ತಾನೆ. ಹಿಂಗೆ ಕಳ್ಳನೇ ಸುಳ್ಳನ ಸೋಟ್ ಹತ್ತು ಗೊತ್ತವ. ನೀ ಬೇಕಾದಷ್ಟು ಬೇಡ್ಕೋ, ನೀ ಬೇಕಾದಷ್ಟು ಕಾಯಿ ಹೊಡಿ, ಮಾತು ಕೇಳಂಗಿಲ್ಲ. ಸ್ವಚ್ಛಂದ ಹೃದಯದಿಂದ ಹಣಿ ಹಚ್ಚಿದಿ ಅಂದರೆ, ನಂಬಿಕೆಯಿಂದ ಹಚ್ಚಿದೆ ಅಂದರೆ ಎಲ್ಲ ಹೊರ ಕೊಡ್ತಾನೆ. ಏನು ಕೊಡಂಗಿಲ್ಲ, ಎಲ್ಲ ಕೊಡ್ತಾನೆ. ಕೊಡೋ ಶಕ್ತಿ ಅವ್ರ ಬಲ್ಲಿ ಅದ, ತಗೊಳ್ಳೋ ಶಕ್ತಿನೂ ನಮ್ಮ ಬಲ್ಲಿ ಇರಬೇಕು. ಅವ ಕೊಡೋ ಶಕ್ತಿ ಅವ್ರ ಬಲ್ಲಿ ಅದ ಅಂದ್ರೆ ತಗೊಳ್ಳೋ ಶಕ್ತಿ ನಾವು ಪಡ್ಕೋಬೇಕು ಅಂತ ಹೇಳ್ತಾ, ಮೇದಾರ್ ಕೇತಯ್ಯ ಅಂತ ಒಬ್ಬ ಶರಣ 12ನೇ ಶತಮಾನದಾಗ ಒಬ್ಬ ಶರಣ ಆಗಿ ಹೋತಾನೆ. ಅವನು ಮೋಳಿಗೆ ಮಾಯರನಂಗೆ ಕಡ್ದು ಕಟ್ಟಿಗೆ ಕಡ್ದು ಮಾರ್ತಿದ್ದ. ಇವ ಬೆದರು ಕಡ್ದು ತಂದು ಸುಲಿದು ಬುಟ್ಟಿ ಮಾಡಿ ಹಿಣಿತಿದ್ದ, ಹಣದು ಮಾರ್ತಿದ್ದವ. ಮಾರಿ ತಂದ ದವಸ ಧಾನ್ಯವನ್ನು ದಾಸೋಹ ಮಾಡ್ತಿದ್ದ. ಒಂದಿನ ಎಲ್ಲ ಕಡೆ ತಿರುಗಾಡ್ದ, ಬೆದರಿಗೆ ಸಿಗಲಿಲ್ಲ, ಹೊಟ್ಟೆ ಕಾಡಿನಾಗ ಏನೂ ಸಿಗಲಿಲ್ಲ. ನೋಡ್ದ, ಏನು ಮಾಡೋಕ್ಕಪ್ಪ ಅಂದ. ಭಾಳ ತಿರುಗಾಡ್ದ. ಹೋಗಿ ಒಂದು ಕಡೆ ಸಿಕ್ತು. ಕಡ್ದ ಪಳ್ಳಿರ್ತದೆ, ಬೆದರು ಪಳ್ಳ ಇರ್ತದಿಲ್ಲ, ಪಳ್ಳಿರ್ತದಿಲ್ಲ, ಗಟ್ಟಿರ್ತದೆ. ಪಳ್ಳಿನನ್ನು ದಬ 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 ಬೆಳ್ಳಿ ನಾಣ್ಯ ಬಿದ್ದು ಉಂಟು ಒಳಗೆ. ನಾವು ಬಿಡ್ತೀವಿ ಗಬಕ್ಕನೆ ಆ ಕಡೆ ನೋಡಿ ಗಪ್ಪನೆ ಮುಚ್ಕೊಂಡ್ಬಿಡ್ತೀವಿ. ಬಿಟ್ಟು ಹೊಂದಂಥದ್ದು ಇದು ನಂದು ಅಲ್ಲ ಅಂತೇಳಿ ಮತ್ತೊಂದು ಬಿದಿರು ಕಡ್ದ, ಅದರೊಳಗೆ ಬಂಗಾರ ನಾಣ್ಯ ಬಿದ್ದು. ಇದು ನಂದು ಅಲ್ಲ ಬಿಟ್ಟು ಇದು ಅದು ಬಿದಿರಿನ ಇದನ್ನೇ ಬಿಟ್ಟು ಹೋಗ್ಬಿಟ್ಟ ಪೂರ. ಮತ್ತೊಂದು ಕಡೆಗೆ ಹೋಗಿ ನೋಡ್ತಾನ, ಭಾಳ ಎತ್ತರ ಮೇಲೆ ಬಾಯಿ ದಂಡಿಗೆ ಬಾಗಿತ್ತತ್ತು ಬಿದಿರು. ಅಲ್ಲಿ ಕಡಿಲಾಕ ಹೋಗಿ ಉಳ್ತಾನ. ಬೆನ್ನಾಗ ಬಿದಿರು ನಡ್ತದ. ನಟ್ಟದ್ದನ್ನು ದಾಸೋಹ ಚ್ಯುತಿ ಆಗ್ತದಂಥೇಳಿ, ಇವತ್ತಿನ ದಾಸೋಹ ತಪ್ಪದಂಥೇಳಿ ಆ ಬಿದಿರನ್ನು ಕಡ್ದಿದ್ದು ಬಿದಿರನ್ನು ಹೊತ್ತುಕೊಂಡು ಬಂದು ಹೆಂಡತಿಗೆ ಕೊಟ್ಟು ಮಾರಿ ಹೇಳಿದಂತ, ನಾನು ಸಾಯ್ತೀನಿ, ನನಗೆ ಬೆನ್ನಾಗ ಬಿದಿರು ಹೊಡೆದದ, ದೌಡ ದಾಸೋಹ ಮಾಡಿಬಿಡು, ಪ್ರತಿದಿನ ಹೆಂಗೆ ಮಾಡ್ತೀವಿ ಹಿಂಗೆ ಮಾಡು, ಶರಣರಿಗೆ ಮುಡ್ತದ, ಭಗವಂತನಿಗೆ ಮುಡ್ತದ ಅಂತ ಹೇಳಿದಾಗ ಇದು ಸುದ್ದಿ ಹೋಗಿ ಬಸವಣ್ಣಗೆ ಮುಡ್ತದ. ಬಸವಣ್ಣ ಬಿಡ್ತಾನೆ, ಪ್ರಾಣ ಬಿಡ್ತಾನೆ. ಬಸವಣ್ಣ ಬಂದು ಆಶೀರ್ವಾದ ಮಾಡ್ತಾನೆ. ಹೇಳಪ್ಪ ಹೇಳು, ನಿಂದೇನು ತಪ್ಪದ, ಕಾಯಕ ಮಾಡೋದ್ರೊಳಗೆ ತಪ್ಪಾಗ್ಯದ ಅಂಥೇಳಿ ಬಸವಣ್ಣವ್ರು ಆಶೀರ್ವಾದ ಮಾಡಿ ಪುನರ್ಜನ್ಮ ಮಾಡಿದರು ಅಂತ ಕತೆ ಬರ್ತದೆ. ಹಂಗೆ ನಾವು ಪುಣ್ಯಾತ್ಮರಾಗಬೇಕಾದ್ರೆ ತ್ಯಾಗ ಮಾಡಬೇಕು, ದಾನ ಮಾಡಬೇಕು, ಬಂದು ಸಂತರಿಗೆ ಒಂದು ರೊಟ್ಟಿ ಕೊಡಬೇಕು, ಯಾರು ಹಸ್ತ ಬಂದರೂ ಒಂದು ರೊಟ್ಟಿ ಕೊಡಬೇಕು, ತಿಳಿದು ದಾನ ಮಾಡಬೇಕು. ಮತ್ತು ದಾನ ಕೊಡೋಣ, ಯಾವ ಹುಚ್ಚರು ಬಂದ್ರೂ ದಾನ ಕೊಡೋದೆ, ಯಾವ ಕಳ್ಳರು ಬಂದರೂ ದಾನ ಕೊಡೋದೆ, ಕೊಡಬೇಡ್ರಿ. ನಿಯತ್ತಿನಿಂದ ದಾನ ಕೊಡ್ರಿ, ಪರ್ಫೆಕ್ಟಾಗಿರ್ತಕ್ಕಂಥವ್ರಿಗೆ ದಾನ ಕೊಡ್ರಿ ಅಂತ ಹೇಳ್ತಾ, ನೀವೆಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರಿ. ನಾಳೆ ಜಾತ್ರೆ ದಿನ ಸಕ್ರಿಯವಾಗಿ ಬರಬೇಕು. ಇವತ್ತು ಯಾರ್ಯಾರು ಬಂದಿರಿ ಅವ್ರಿಗೆಲ್ಲರಿಗೂ ಪುಣ್ಯ ತರ್ತದ ಅಂತ ಭಾವಿಸ್ಕೊಂಡು